ನಮಸ್ತೆ ಫ್ರೆಂಡ್ಸ್ ನೋಡಿ, ನಾನು ನಮ್ಮ ಮನೆ ಹತ್ರ ದೇವ್ರು ಕೂರಿಸಿದ್ರು. ಸೊ ಅಲ್ಲಿ ಬಂದಿದ್ದೆ ನಾನು. ಆ್ಯಕ್ಚುಲಿ ನಾನು ಈ ಥರ ಹಳ್ಳಿಯಲ್ಲಿ ನೋಡಿದ್ದೆ, ಸಂಡೇ ಹೊತ್ತು ಈ ಥರ ಏನಾದರೂ ಊರಬ್ಬ ಏನಾದರೂ ಇದ್ದರೆ ಎಲ್ಲ ತೊಗೊಂಬಂದು ಆಕ್ಸೆಸರಿ ಐಟಮ್ಸ್ ಎಲ್ಲ ತೊಗೊಂಬಂದು ಇಡ್ತಾರೆ. ನೋಡಿ, ಸೂಪರಾಗಿದೆ ಸ್ಟ್ರೀಟ್ ಲೈಟ್ ಎಲ್ಲ. ಹಾಗೆ ಇಲ್ಲಿ ನನಗೆ ಸಂತೆ ಥರನೇ ಫೀಲ್ ಆಯಿತು. ಎಲ್ಲ ಥರ ವೆರೈಟೀಸ್ ಇಲ್ಲಿತ್ತು. ಸೊ ನಾನು ನೋಡ್ತಿದ್ದೆ. ಸೊ ನೀವು ನೋಡಲಿ ಅನ್ನೋಕ್ಕೋಸ್ಕರ ಈ ವಿಡಿಯೋ ಮಾಡಿದೆ. ನೋಡಿ, ಇಲ್ಲಿ ಉಪ್ಪಿನ ಜಾರು ಇದು 200 ರುಪೀಸ್ ಅಂತಾರೆ, 150 ಕೊಡ್ತಾರೆ. ಚೆನ್ನಾಗಿತ್ತು. ಹಳೆ ಕಾಲದಲ್ಲೆಲ್ಲ ಯೂಸ್ ಮಾಡ್ತಿದ್ದು. ಇದು ಓಲ್ಡ್ ಇಸ್ ಗೋಲ್ಡ್ ಅಲ್ವಾ. ಏನೇ ಆಗಲಿ ಬನ್ನಿ, ನೀವು ವಿಡಿಯೋ ನೋಡ್ಕೊಂಡು ಬನ್ನಿ ಹೇಗಿತ್ತು ಅಂತ ಹೇಳಿ. ಆಮೇಲೆ ಇಲ್ಲೆಲ್ಲ ಬ್ಯಾಗ್ ನೋಡ್ತಿದ್ದೀವಲ್ಲ ಫ್ರೆಂಡ್ಸ್, ಇದೆಲ್ಲ ಜಸ್ಟ್ 100 ರುಪೀಸ್. ಎಷ್ಟು ಲವ್ಲಿ ಆಗಿತ್ತು. ಮತ್ತು ಇದೆಲ್ಲ ಜಸ್ಟ್ 50 ರುಪೀಸ್ಗೆ ಐಟಮ್ಸ್ ಇತ್ತು. ಸೊ ಅದನ್ನು ಎಲ್ಲ 50-100ಗೆ ಇತ್ತು. ತುಂಬ ಖುಷಿ ಆಯಿತು. ರೀಸನಬಲ್ ಪ್ರೈಸಾಗೆ ಸಿಕ್ತು ನಮಗೆ. ತುಂಬ ಚೆನ್ನಾಗಿದೆ ಈ ಮುತ್ತಿನ ಹಾರನೂ. ಬಟ್ ಇದನ್ನು ಲೈಕ್ 80 ರುಪೀಸ್ಗೆ ಕೊಡ್ತಾಯಿದ್ರು, 100 ರುಪೀಸ್ ಹೇಳಿ. ಸೊ ರೀಸನಬಲ್ ಪ್ರೈಸ್. ಮಕ್ಕಳು ಮತ್ತು ನಾವು ಸ್ಯಾರೀಸ್ಗೆ ಏನಾದರೂ ಕುರ್ತಾ ಹಾಕೊಂಡ್ರೆ ಅದಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ನೋಡಿ, ಇಲ್ಲಿ ಬ್ಯಾಂಗಲ್ಸ್ ನೋಡ್ತಾ ಇದ್ದೀವಲ್ಲ, ವಾವ್, ಎಷ್ಟು ವೆರೈಟಿ ಬ್ಯಾಂಗಲ್ಸ್. ಮೆಟಲ್ ಬೇಕಾ, ಗಾಜಿನ ಬೇಕಾ, ಎಲ್ಲ ಥರ ಬ್ಯಾಂಗಲ್ಸ್ ಇಲ್ಲಿತ್ತು ಫ್ರೆಂಡ್ಸ್. ಆದರೆ ಇದು ಇನ್ನೇನು ನಮಗೆ ಹಬ್ಬ ಬರ್ತಿದೆಯಲ್ಲ, ವರಮಹಾಲಕ್ಷ್ಮಿ, ಎಲ್ಲ ಥರ ಹಬ್ಬಗೂ ನಾವು ಯೂಸ್ ಮಾಡ್ಬೋದು ಅಂತ ನಾನು ಒಂದಷ್ಟು ಕಲೆಕ್ಷನ್ಸ್ ಬ್ಯಾಂಗಲ್ಸ್ ತೊಗೊಂಡೆ. 1 ಡಜನ್ಗೆ 100 ರುಪೀಸ್ ಅಂತ ಚಾರ್ಜ್ ಮಾಡ್ತಾಯಿದ್ರು. ಬಟ್ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸ್. டான்சர் கார்த்தி கொஞ்சம் மேல வந்து நல்லா சைடுல நிக்கணும். ஓட வெளியில பா கொஞ்சம். ಇದಕ್ಕೆ ಏನಂತಾರೆ? ಮೆಹಂದಿ ಅಂತಾರೆ. ಇದು ಎಷ್ಟು ದಿನ ಇರುತ್ತೆ? ಅಚ್ಚಿ 4 ದಿನ. ಎಷ್ಟು ದಿನ? 4 ದಿನ ಇರುತ್ತೆ. ನೀವು ಎಲ್ಲಿಂದ ಬಂದಿದ್ದೀರಾ? ಚೆನ್ನೈ. ಓಕೆ. ಇರೋ ಜಶೋಬಾ ಅವ್ನ ಕರ್ಕೊ. ಸ್ಟಾರ್ಟ್.